ಎಲ್ಲರಿಗೂ ಮನದ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜೀವನ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಹಾಗೆ ನಾವು ಜೀವನದಲ್ಲಿ ಮುಖ್ಯವಾಗಿ ಪಡೆದುಕೊಳ್ಳಬೇಕಾಗಿರುವಂತಹ ಪ್ರಮಾಣ ಪತ್ರ ಯಾವುದು ಎನ್ನುವುದನ್ನು ಕೂಡ ತಿಳಿದುಕೊಳ್ಳೋಣ. ಬನ್ನಿ ನೋಡೋಣ. ಜೀವನ ಅನ್ನೋ ಪದಕ್ಕೆ ಈ ಜಗತ್ತಿನಲ್ಲಿ ಒಬ್ಬೊಬ್ಬರೂ ಸಹ ಒಂದೊಂದು ರೀತಿ ತಮ್ಮದೇ ಆದ ಅರ್ಥವನ್ನ ಕೊಟ್ಟಿದ್ದಾರೆ ಹಾಗೂ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅದೇ ರೀತಿ ತಮಗೆ ತಿಳಿದ ಮಾತುಗಳಲ್ಲಿ ಜೀವನ ಅನ್ನೋ ಪದದ ಬಗ್ಗೆ ವಿವರಿಸಿದ್ದಾರೆ. ಆದರೆ ಇಲ್ಲಿ ನನ್ನ ದೃಷ್ಟಿಯಲ್ಲಿ ಜೀವನ ಅಂದ್ರೆ ಏನು ಅಂತ ನಿಮ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ದೃಷ್ಟಿಯಲ್ಲಿ ಜೀವನ ಅಂದ್ರೆ BCD. ಏನಪ್ಪ ಇದು BCD ಅಂದ್ರೆ ಅಂತ ಆಶ್ಚರ್ಯ ಪಡಬೇಡಿ. ಬಿ ಅಂದ್ರೆ ಬರ್ತ್, ಹುಟ್ಟು ಅಂತ ಅರ್ಥ. ಸಿ ಅಂದ್ರೆ ಸರ್ಟಿಫಿಕೇಟ್, ಪ್ರಮಾಣ ಪತ್ರ ಅಂತ ಅರ್ಥ. ಡಿ ಅಂದ್ರೆ ಡೆತ್, ಮರಣ, ಸಾವು ಅಂತ ಅರ್ಥ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಪ್ರತಿಯೊಬ್ಬರಿಗೂ ಸಹ ಹುಟ್ಟು ಅನಿವಾರ್ಯ, ಸಾವು ನಿಶ್ಚಿತ. ಆದ್ರೆ ಈ ಹುಟ್ಟು ಹಾಗೂ ಸಾವುಗಳ ಮಧ್ಯೆ ಸ್ವಲ್ಪ ಸಮಯ ಇರುತ್ತಲ್ವಾ, ಅದೇ ಜೀವನ ಅಂದ್ರೆ. ತುಂಬಾ ಜನ ಅತ್ಯಂತ ಅಮೂಲ್ಯವಾದ ಈ ಸಮಯವನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಹುಟ್ಟು ಮತ್ತು ಸಾವುಗಳ ಮಧ್ಯೆ ಇರುವಂತಹ ಸಮಯದಲ್ಲಿ ನಾವು ಒಂದು ಸರ್ಟಿಫಿಕೇಟ್ ಅನ್ನ ಅಂದ್ರೆ ಒಂದು ಪ್ರಮಾಣ ಪತ್ರವನ್ನ ಸಂಪಾದಿಸಬೇಕು, ಪಡೆದುಕೊಳ್ಳಬೇಕು. ಅಂದ ಹಾಗೆ ಅದು ಸ್ಕೂಲ್ಗಳು, ಕಾಲೇಜುಗಳು ಹಾಗೂ ಯೂನಿವರ್ಸಿಟಿಗಳು ಕೊಡುವಂತಹ ಪ್ರಮಾಣ ಪತ್ರಗಳಲ್ಲ, ಸರ್ಟಿಫಿಕೇಟ್ಗಳಲ್ಲ. ಹಾಗಾದ್ರೆ ಅದು ಯಾವ ಸರ್ಟಿಫಿಕೇಟ್, ಯಾವ ಪ್ರಮಾಣ ಪತ್ರ ಅಂತ ನಿಮ್ಗೆ ಅನ್ನಿಸ್ಬಹುದು. ಆ ಪ್ರಮಾಣ ಪತ್ರ ಯಾವುದು ಅಂತೀರಾ? ಅದುವೇ ಒಳ್ಳೆಯ ವ್ಯಕ್ತಿ ಅನ್ನೋ ಪ್ರಮಾಣ ಪತ್ರ, ಒಳ್ಳೆಯ ವ್ಯಕ್ತಿ ಅನ್ನೋ ಸರ್ಟಿಫಿಕೇಟ್. ಸ್ವಾಮಿ ವಿವೇಕಾನಂದರು ಈ ಜಗತ್ತನ್ನ ಬಿಟ್ಟು ಹೋಗ್ಬೇಕಾದ್ರೆ ಅವರು ತಮ್ಮ ಹುಟ್ಟು ಹಾಗೂ ಸಾವಿನ ನಡುವಿನ ಸ್ವಲ್ಪ ಸಮಯದ ಜೀವನದಲ್ಲಿ ಯಾವ ಪ್ರಮಾಣ ಪತ್ರವನ್ನ ಇಲ್ಲಿಂದ ಪಡೆದುಕೊಂಡು ಹೋದ್ರೋ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಭಗವಾನ್ ಬುದ್ಧ, ಭಗವಾನ್ ಮಹಾವೀರ, ಮಹಾತ್ಮ ಬಸವಣ್ಣ, ಡಾಕ್ಟರ್ BR ಅಂಬೇಡ್ಕರ್, ಶ್ರೀ ರಾಮಕೃಷ್ಣ ಪರಮಹಂಸ, ಅರಿಸ್ಟಾಟಲ್, ಸಾಕ್ರೆಟೀಸ್, ಪ್ಲೇಟೋ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರು, ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ನೆಲ್ಸನ್ ಮಂಡೇಲಾ, ಹೀಗೆ ಜಗತ್ತು ಕಂಡ ಈ ಎಲ್ಲಾ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನದ ಪ್ರಯಾಣವನ್ನ ಮುಗಿಸಿ ಈ ಜಗತ್ತಿನಿಂದ ನಿರ್ಗಮಿಸಬೇಕಾದ್ರೆ ತಮ್ಮ ಜೀವಿತಾವಧಿಯಲ್ಲಿ ಯಾವ ಪ್ರಮಾಣ ಪತ್ರವನ್ನ ಇವರೆಲ್ಲ ಈ ಜಗತ್ತಿನಿಂದ ಪಡ್ಕೊಂಡು ಹೋದ್ರೋ, ಅಥವಾ ಇವರು ಬದುಕಿದ್ದಾಗ ಈ ಭೂಮಿಯ ಮೇಲೆ ಯಾವ ಪ್ರಮಾಣ ಪತ್ರವನ್ನ ಸಂಪಾದಿಸಿದ್ರೋ ಅಂತ ಪ್ರಮಾಣ ಪತ್ರವನ್ನ ನಾವು ಸಹ ನಮ್ಮ ಜೀವನದಲ್ಲಿ ಸಂಪಾದಿಸಬೇಕು, ಪಡ್ಕೊಳ್ಬೇಕು. ಅದೇ ನಿಜವಾದ ಜೀವನ ಅಂದ್ರೆ. ಆತ್ಮೀಯರೇ, ಹುಟ್ಟು ಮತ್ತು ಸಾವಿನಲ್ಲಿ ಏನಿದೆ? ಏನೂ ಇಲ್ಲ. ಅದು ಪ್ರಕೃತಿ ಸಹಜ ಪ್ರಕ್ರಿಯೆ. ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಕ್ರಿಮಿ ಕೀಟಗಳವರೆಗೂ ಎಲ್ಲವೂ ಸಹ ಒಂದು ದಿನ ಹುಟ್ಟುತ್ತವೆ, ಹಾಗೆ ಒಂದಲ್ಲ ಒಂದು ದಿನ ಸಾಯ್ತವೆ. ಆದ್ರೆ ಒಳ್ಳೆ ವ್ಯಕ್ತಿ ಅನ್ನೋ ಪ್ರಮಾಣ ಪತ್ರವನ್ನ ಪಡ್ಕೊಂಡು ಹೋಗೋ ಅದೃಷ್ಟ ಅವುಗಳಿಗಿಲ್ಲ. ಇಂಥ ಅದ್ಭುತವಾದ ಪ್ರಮಾಣ ಪತ್ರವನ್ನ ಪಡ್ಕೊಂಡು ಹೋಗೋ ಅದೃಷ್ಟ ಹಾಗೂ ಅವಕಾಶ ಈ ಜಗತ್ತಿನ ಜೀವರಾಶಿಗಳಲ್ಲಿ ಅಪರೂಪಕ್ಕೆ ಸಿಕ್ಕಿರೋದು ಮನುಷ್ಯನಿಗೆ ಮಾತ್ರ. ಅಂದ್ರೆ ನಮ್ಗೆ ಮಾತ್ರ. ನಾವು ಶಾಲಾ ಕಾಲೇಜುಗಳಲ್ಲಿ ಪಡ್ಕೊಳ್ಳೋ ಸರ್ಟಿಫಿಕೇಟ್ಗಳಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಆದ್ರೆ ನಾವು ನಮ್ಮ ಜೀವನದಲ್ಲಿ ಇಲ್ಲಿಂದ ಪಡ್ಕೊಂಡು ಹೋಗೋ ಪ್ರಮಾಣ ಪತ್ರಕ್ಕೆ ಅಥವಾ ನಾವು ಬದುಕಿದ್ದಾಗ ಪಡ್ಕೊಳ್ಳೋ ಒಳ್ಳೆಯ ವ್ಯಕ್ತಿ ಅನ್ನೋ ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಅನ್ನೋದು ಇಲ್ವೇ ಇಲ್ಲ. ಅದೇ ರೀತಿ ಅದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದು ಸಹ ಇಲ್ವೇ ಇಲ್ಲ. ಅದು ನಮ್ಮ ಲೈಫ್ ಲಾಂಗ್ ಸರ್ಟಿಫಿಕೇಟ್. ಎಲ್ಲಿವರೆಗೆ ಅಂದ್ರೆ ಎಲ್ಲಿಯವರೆಗೆ ಈ ಭೂಮಿ ಇರುತ್ತೋ ಅಲ್ಲಿಯವರೆಗೆ, ಎಲ್ಲಿವರೆಗೆ ಈ ಭೂಮಿಯ ಮೇಲೆ ಜನ ಇರ್ತಾರೋ ಅಲ್ಲಿಯವರೆಗೆ, ಎಲ್ಲಿವರೆಗೆ ಈ ಸೃಷ್ಟಿ ಇರುತ್ತೋ ಅಲ್ಲಿಯವರೆಗೆ. ಅಂತಹ ಸರ್ಟಿಫಿಕೇಟ್ ಅನ್ನ ನಾವು ನಮ್ಮ ಜೀವನದಲ್ಲಿ ಪಡ್ಕೊಳ್ಳೋದೇ ನಿಜವಾದ ಜೀವನ. ಒಳ್ಳೆಯ ವ್ಯಕ್ತಿ ಅನ್ನೋ ಆ ಸರ್ಟಿಫಿಕೇಟ್ ಇದೆಯಲ್ಲ, ಅದು ನಾವು ಸತ್ ಮೇಲೂ ಸಹ ಒಳ್ಳೆಯ ನೆನಪುಗಳ ಮೂಲಕ ಎಲ್ಲರ ಮನಸ್ಸುಗಳಲ್ಲಿ ನಮ್ಮನ್ನ ಜೀವಂತವಾಗಿರಿಸುತ್ತೆ. ಜೀವನದಲ್ಲಿ ಬರೀ ಓದೋದು, ಬೆಳೆಯೋದು, ತಿನ್ನೋದು, ಮಲಗೋದು, ದುಡಿಯೋದು, ದುಡ್ಡು ಮಾಡೋದು, ಮದುವೆಯಾಗೋದು, ಮಕ್ಕಳನ್ನ ಹುಟ್ಟಿಸೋದು, ಆಸ್ತಿ, ಅಂತಸ್ತು, ಅಧಿಕಾರ ಅಂತ ಬರೀ ಇವುಗಳಲ್ಲೇ ನಮ್ಮ
ಅತ್ಯಮೂಲ್ಯವಾದ ಜೀವನವನ್ನ ಕಳೆದೇ ಇವುಗಳ ಜೊತೆಗೆ ನಾವು ಹುಟ್ಟಿದ ದೇಶಕ್ಕೆ ಹಾಗೂ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡುವ ಮೂಲಕ ಲಕ್ಷಾಂತರ ಜನರ ಹೃದಯಗಳಲ್ಲಿ ಸ್ಥಾನವನ್ನ ಗಳಿಸುವ ಮೂಲಕ ಒಳ್ಳೆಯ ವ್ಯಕ್ತಿ ಅನ್ನೋ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳೋದ್ರ ಕಡೆಯೂ ಸ್ವಲ್ಪ ಗಮನ ಹರಿಸಬೇಕಾದಾಗ ಮಾತ್ರ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ, ನಮ್ಮ ಜೀವನ ಧನ್ಯ. ಇದಕ್ಕೆ ನೀವೇನಂತೀರಾ?